ರಾಜ್ಯದಲ್ಲಿ ಕೊರೋನಾ ಎಂಟ್ರಿ ಆಗಿದೆ. JN.1 ಅನ್ನುವ ರೂಪಾಂತರಿಯ ತಳಿ ಅನ್ನೋದು ಈಗ ಸಿಗ್ತಾಗುವಂತ ಮಾಹಿತಿ. ಕರುನಾಡಿನ ಕೋಣೆ ಕೋಣೆಗೂ ಕೂಡ ಎಂಟ್ರಿ ಕೊಡ್ತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೋಂಕಿತರ ಸಂಖ್ಯೆ. ನಾಳೆಯಿಂದ ಕೊರೋನಾ ಟೆಸ್ಟ್ಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಿನ 3 ಆಸ್ಪತ್ರೆ ಸೇರಿ ರಾಜ್ಯಾದ್ಯಂತ ಟೆಸ್ಟಿಂಗ್ ನಡೆಯುತ್ತೆ. 8 RT-PCR ಲ್ಯಾಬ್ ಆರಂಭ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ವೀಕ್ಷಕರೇ ನೋಡಿ, ಮುಂದೆ ಹೆಚ್ಚಾಗಬಹುದು ಕೊರೋನಾ ಕೇಸ್ಗಳು. ಹಾಗಾಗಿ ನಾವು ಈಗಲಿಂದಲೇ ಅದನ್ನ ಎಚ್ಚೆತ್ತುಕೊಂಡು ಜಾಗೃತಿ ವಹಿಸುವಂತ ಕೆಲಸವನ್ನ ಮಾಡಿದ್ರೆ ಮುಂದೆ ದೊಡ್ಡದಾಗಿ ಆರ್ಭಟಿಸುವ ಕೊರೋನಾ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ. ನಾವು ಜಾಗೃತಿ ಆಗಬೇಕು. ಸರ್ಕಾರ ಕೊಡುವಂತ ಗೈಡ್ಲೈನ್ಸ್ ಅನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಹಾಗಾಗಿ ಯಾರಿಗೂ ಭಯ ಬೇಡ. ಕೊರೋನಾ ಸೋಂಕಿನ ಬಗ್ಗೆ ರೋಗ ಲಕ್ಷಣ ಇದ್ದವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಬೇಕು, ಅದು ಕಡ್ಡಾಯ. ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಂಭೀರವಾದ ಪ್ರಕರಣಗಳು ಇಲ್ಲಿಯವರೆಗೂ ಕೂಡ ಪತ್ತೆ ಆಗಿಲ್ಲ. ರಾಜ್ಯದ ಜನತೆ ಗಾಬರಿ ಪಡಬೇಕಾದ ಅಗತ್ಯವಿಲ್ಲ ಅಂತ ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಆದ್ರೆ ಬಾಣಂತಿಯರು, ಮಕ್ಕಳು ಜನನಿಬಿಡ ಪ್ರದೇಶಗಳಲ್ಲಿ ಹೋಗಬೇಕಾದ್ರೆ ಮಾಸ್ಕ್ ಅನ್ನ ಹಾಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕೆ ಅಂತ ಅವರು ಹೇಳಿದ್ದಾರೆ. ಕೇಳಿ. 35 ಪ್ರಕರಣಗಳು ನೋಡಿ, ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು. ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ ದಾಖಲಾಗಿರ್ತಕ್ಕಂಥದ್ದು. ಮತ್ತು ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಾನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂತ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ. ಭಾರಿ ಅದರಿಂದ ತೊಂದರೆ ಆಗಿರುವಂತದ್ದು ಯಾವುದೂ ಕಂಡು ಬಂದಿಲ್ಲ. ಮತ್ತೆ ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ, ಜಸ್ಟ್ ನೀವು ಮಾನಿಟರ್ ಮಾಡಿ, ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ. ನಾವು ಆದರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ರು, ಯಾವುದೇ ಖಾಸಗಿ ಇರಬಹುದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದೀವಿ. ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವರನ್ನ. ರಾಜ್ಯದಲ್ಲಿ ಕೊರೋನಾ ಎಂಟ್ರಿ ಆಗಿದೆ. JN.1 ಅನ್ನುವ ರೂಪಾಂತರಿಯ ತಳಿ ಅನ್ನೋದು ಈಗ ಸಿಗ್ತಾಗುವಂತ ಮಾಹಿತಿ. ಕರುನಾಡಿನ ಕೋಣೆ ಕೋಣೆಗೂ ಕೂಡ ಎಂಟ್ರಿ ಕೊಡ್ತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೋಂಕಿತರ ಸಂಖ್ಯೆ. ನಾಳೆಯಿಂದ ಕೊರೋನಾ ಟೆಸ್ಟ್ಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಿನ 3 ಆಸ್ಪತ್ರೆ ಸೇರಿ ರಾಜ್ಯಾದ್ಯಂತ ಟೆಸ್ಟಿಂಗ್ ನಡೆಯುತ್ತೆ. 8 RT-PCR ಲ್ಯಾಬ್ ಆರಂಭ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ವೀಕ್ಷಕರೇ ನೋಡಿ, ಮುಂದೆ ಹೆಚ್ಚಾಗಬಹುದು ಕೊರೋನಾ ಕೇಸ್ಗಳು. ಹಾಗಾಗಿ ನಾವು ಈಗಲಿಂದಲೇ ಅದನ್ನ ಎಚ್ಚೆತ್ತುಕೊಂಡು ಜಾಗೃತಿ ವಹಿಸುವಂತ ಕೆಲಸವನ್ನ ಮಾಡಿದ್ರೆ ಮುಂದೆ ದೊಡ್ಡದಾಗಿ ಆರ್ಭಟಿಸುವ ಕೊರೋನಾ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ. ನಾವು ಜಾಗೃತಿ ಆಗಬೇಕು. ಸರ್ಕಾರ ಕೊಡುವಂತ ಗೈಡ್ಲೈನ್ಸ್ ಅನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಹಾಗಾಗಿ ಯಾರಿಗೂ ಭಯ ಬೇಡ. ಕೊರೋನಾ ಸೋಂಕಿನ ಬಗ್ಗೆ ರೋಗ ಲಕ್ಷಣ ಇದ್ದವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಬೇಕು, ಅದು ಕಡ್ಡಾಯ. ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಂಭೀರವಾದ ಪ್ರಕರಣಗಳು ಇಲ್ಲಿಯವರೆಗೂ ಕೂಡ ಪತ್ತೆ ಆಗಿಲ್ಲ. ರಾಜ್ಯದ ಜನತೆ ಗಾಬರಿ ಪಡಬೇಕಾದ ಅಗತ್ಯವಿಲ್ಲ ಅಂತ ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಆದ್ರೆ ಬಾಣಂತಿಯರು, ಮಕ್ಕಳು ಜನನಿಬಿಡ ಪ್ರದೇಶಗಳಲ್ಲಿ ಹೋಗಬೇಕಾದ್ರೆ ಮಾಸ್ಕ್ ಅನ್ನ ಹಾಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕೆ ಅಂತ ಅವರು ಹೇಳಿದ್ದಾರೆ. ಕೇಳಿ. 35 ಪ್ರಕರಣಗಳು ನೋಡಿ, ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು. ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ ದಾಖಲಾಗಿರ್ತಕ್ಕಂಥದ್ದು. ಮತ್ತು ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಾನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂತ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ. ಭಾರಿ ಅದರಿಂದ ತೊಂದರೆ ಆಗಿರುವಂತದ್ದು ಯಾವುದೂ ಕಂಡು ಬಂದಿಲ್ಲ. ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ, ಜಸ್ಟ್ ನೀವು ಮಾನಿಟರ್ ಮಾಡಿ, ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ.
ನಾವು ಆದ್ರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ರು, ಯಾವುದೇ ಖಾಸಗಿ ಇರಬಹುದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿದೀವಿ. ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವರನ್ನ. ರಾಜ್ಯದಲ್ಲಿ ಕೊರೋನಾ ಎಂಟ್ರಿ ಆಗಿದೆ. JN.1 ಅನ್ನುವ ರೂಪಾಂತರಿಯ ತಳಿ ಅನ್ನೋದು ಈಗ ಸಿಕ್ಕಾಗುವಂತ ಮಾಹಿತಿ ಇದೆ. ಕರುನಾಡಿನ ಕೋಣೆ ಕೋಣೆಗೂ ಕೂಡ ಎಂಟ್ರಿ ಕೊಡ್ತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೋಂಕಿತರ ಸಂಖ್ಯೆ. ನಾಳೆಯಿಂದ ಕೊರೋನಾ ಟೆಸ್ಟ್ಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಿನ 3 ಆಸ್ಪತ್ರೆ ಸೇರಿ ರಾಜ್ಯಾದ್ಯಂತ ಟೆಸ್ಟಿಂಗ್ ನಡೆಯುತ್ತೆ. 8 RT-PCR ಲ್ಯಾಬ್ ಆರಂಭ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ವೀಕ್ಷಕರೇ ನೋಡಿ, ಮುಂದೆ ಹೆಚ್ಚಾಗಬಹುದು ಕೊರೋನಾ ಕೇಸ್ಗಳು. ಹಾಗಾಗಿ ನಾವು ಈಗಲಿಂದಲೇ ಅದನ್ನ ಎಚ್ಚೆತ್ತುಕೊಂಡು ಜಾಗೃತಿ ವಹಿಸುವಂತ ಕೆಲಸವನ್ನ ಮಾಡಿದ್ರೆ ಮುಂದೆ ದೊಡ್ಡದಾಗಿ ಆರ್ಭಟಿಸುವ ಕೊರೋನಾ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ. ನಾವು ಜಾಗೃತಿ ಆಗಬೇಕು. ಸರ್ಕಾರ ಕೊಡುವಂತ ಗೈಡ್ಲೈನ್ಸ್ ಅನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಹಾಗಾಗಿ ಯಾರಿಗೂ ಭಯ ಬೇಡ ಕೊರೋನಾ ಸೋಂಕಿನ ಬಗ್ಗೆ. ರೋಗ ಲಕ್ಷಣ ಇದ್ದವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಬೇಕು, ಅದು ಕಡ್ಡಾಯ. ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಂಭೀರವಾದ ಪ್ರಕರಣಗಳು ಇಲ್ಲಿಯವರೆಗೂ ಕೂಡ ಪತ್ತೆ ಆಗಿಲ್ಲ. ರಾಜ್ಯದ ಜನತೆ ಗಾಬರಿ ಪಡಬೇಕಾದ ಅಗತ್ಯವಿಲ್ಲ ಅಂತ ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಆದ್ರೆ ಬಾಣಂತಿಯರು, ಮಕ್ಕಳು ಜನನಿಬಿಡ ಪ್ರದೇಶಗಳಲ್ಲಿ ಹೋಗಬೇಕಾದ್ರೆ ಮಾಸ್ಕ್ ಅನ್ನು ಹಾಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕೆ ಅಂತ ಅವರು ಹೇಳಿದ್ದಾರೆ. ಕೇಳಿ. 35 ಪ್ರಕರಣಗಳು ನೋಡಿ, ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು. ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ ದಾಖಲಾಗಿರ್ತಕ್ಕಂಥದ್ದು. ಮತ್ತು ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಾನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂತ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ. ಭಾರಿ ಅದರಿಂದ ತೊಂದರೆ ಆಗಿರುವಂತದ್ದು ಯಾವುದು ಕಂಡು ಬಂದಿಲ್ಲ. ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ, ಜಸ್ಟ್ ನೀವು ಮಾನಿಟರ್ ಮಾಡಿ, ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ. ನಾವು ಆದ್ರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ರು, ಯಾವುದೇ ಖಾಸಗಿ ಇರಬಹುದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿದೀವಿ. ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವರನ್ನ